ಎಲ್ಲರಿಗೂ ನಮಸ್ಕಾರಗಳು. ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ನನ್ನ ಆತ್ಮೀಯರಾದಂತಹ ಹಾಗೂ ನನ್ನ ಮಾರ್ಗದರ್ಶಕರಾದಂಥ ಜಾಯಿಂಟ್ ಕಮಿಷನರ್ ಆದಂಥ ಶ್ರೀ ಕುಮಾರ್ ವಿ ಅವರೇ ಹಾಗೂ ಸೋಪ್ರಾಮ್ ಸು ಫಿಲ್ಮ್ದ ಡೈರೆಕ್ಟರ್ ಆದಂಥ ಹಾಗೂ ಫಿಲ್ಮ್ ಆ್ಯಕ್ಟರ್ ಆದಂಥ ಪುಷ್ಪರಾಜ್ ಬೊಳ್ಳಾರವರೇ ಹಾಗೂ ನನ್ನ ಆತ್ಮೀಯರು ಹಾಗೂ ನನ್ನ ಮಾರ್ಗದರ್ಶಕರಾದ ರವೀಂದ್ರ ರೈ ಹಾಲಿಕಳವರೇ, ಹಾಗೆ ನನ್ನ ಧರ್ಮಪತ್ನಿಯಾದಂಥ ಹೇಮಲತಾ ಅವರೇ ಹಾಗೂ ಪ್ರಿನ್ಸಿಪಾಲ್ರೇ ಹಾಗೂ ಮುದ್ದು ಮಕ್ಕಳೇ, ಮುದ್ದು ಶಿಕ್ಷಕರೇ ಹಾಗೂ ನನ್ನ ಹಳೆಯ ಫ್ರೆಂಡ್ ಜೈರಾಮ್ ಶಾಂತ್ ಅವರೇ, ರಮೇಶ್ ಅವರೇ, ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತಿನ ದಿವಸ ಭಾಳ ಖುಷಿ ಆಗ್ತಾ ಉಂಟು. ಮನುಷ್ಯನ ಜೀವನದಲ್ಲಿ ಏನು ಸಾಧನೆ ಮಾಡಬೇಕಾದ್ರೆ ಇಂಥ ವೇದಿಕೆಗಳು ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ 2 ಜನ ಸಾಧಕರಿದ್ದಾರೆ, ನಮ್ಮ ಕುಮಾರ್ ವಿ ಅವರು ಮತ್ತು ಪುಷ್ಪರಾಜ್ ಬೊಳ್ಳಾರವರು. ಅವರು ಇವತ್ತು ಬಂದು ನಮ್ಮ ಮಕ್ಕಳಿಗೊಂದು ಸ್ಫೂರ್ತಿ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದರೆ ಅವರು ಭಾಳ ಕಷ್ಟಪಟ್ಟು ಮುಂದೆ ಬಂದವರು. ಯಾವುದೇ ಒಂದು ಜೀವನದಲ್ಲಿ ಕಷ್ಟಪಟ್ಟು ಯಾರು ಮುಂದೆ ಬರ್ತಾರೆ ಅವರಷ್ಟು ಒಂದು ಸುಖ ಪಡೆಯುವವರು ಯಾರೂ ಇಲ್ಲ. ಇಂಥ ಒಂದು ವ್ಯಕ್ತಿಗಳು ನಮ್ಮ ಶಾಲೆಗೆ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದಂಥ ಕುಮಾರ್ ಇವರಿಗೂ ಹಾಗೂ ಪುಷ್ಪರಾಜ್ ಬೊಳ್ಳಾರವರಿಗೂ ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಿ ಟ್ರಸ್ಟ್ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ನನಗೆ ಎಲ್ಲ ಕನಸುಗಳು ಭಾಳ ಇದೆ. ಆ ಕನಸುಗಳು ಒಂದೊಂದಾಗಿ ನನಸಾಗ್ತಾ ಹೋಗ್ತಾ ಇದೆ. ಅದಕ್ಕೆ ಕಾರಣ ರವೀಂದ್ರ ಹರೇಕಳ್ ಅವರು. ಯಾಕಂದರೆ ಅವರು ಬಂದ ಮೇಲೆ ನಮ್ಮ ಸಂಸ್ಥೆ ಅಭಿವೃದ್ಧಿ ಆಗ್ತಾಯಿದೆ. ಯಾಕಂದರೆ ಈಗಾಗಲೇ ನಾವು ದೊಡ್ಡ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ, ಹಾಸ್ಟೆಲ್ ಮಾಡುವಂಥ ಯೋಜನೆ. ಈ ವರ್ಷ ಹಾಸ್ಟೆಲ್ಲು ಆಲ್ರೆಡಿ ಆಗ್ತಾಯಿದೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಎಲ್ಲ ಕರ್ನಾಟಕದ 33 ಜಿಲ್ಲೆಯಿಂದ ಬರುವಂಥ ಮಕ್ಕಳಿಗೊಂದು ಎಜುಕೇಷನ್ ಕೊಡುವಂಥ ವಿಷಯ ಒಂದು ದೊಡ್ಡ ವಿಷಯ ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ದೊಡ್ಡ ಆಶೆಯಿಂದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದರೆ 15 ವರ್ಷದಲ್ಲಿ ನಮಗೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಈಗಾಗಲೇ ಆಲ್ರೆಡಿ ಹಾಸ್ಟೆಲ್ ವರ್ಕ್ ಸ್ಟಾರ್ಟ್ ಆಗಿದೆ. ಹಾಸ್ಟೆಲನ್ನು ಆದ ತಕ್ಷಣ ನೆಕ್ಸ್ಟ್ ಅಕಾಡೆಮಿಕ್ ಜೂನಲ್ಲಿ ಅದು ಫಿನಿಷ್ ಆಗ್ತದೆ. ಜೂನಲ್ಲಿ ನಮ್ಮ ಹೊಸ ಮಕ್ಕಳು ಬರಬೇಕಾದ್ರೆ ಹಾಸ್ಟೆಲ್ನಲ್ಲಿ 33 ಜಿಲ್ಲೆಯಿಂದ ನಮ್ಮದು ರೂಪ್ಸಾ ಕರ್ನಾಟಕ ಹಾಗೂ ಕುಪ್ಮದಿಂದ ಬರುವಂಥ ಎಲ್ಲ ಮಕ್ಕಳು ಈಗಾಗಲೇ ರೆಡಿಯಾಗಿದ್ದಾರೆ. ಅದಕ್ಕೆ ಯೋಜನೆಗಳನ್ನ ಹಾಕ್ಕೊಂಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ಪ್ರೀತಿ, ನಿಮ್ಮೆಲ್ಲರ ಒಂದು ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಹೇಳಿ ಇಚ್ಛೆ ಬಯಸ್ತೇನೆ. ನನಗೊಂದು ಆಸೆ ಇತ್ತು. ನಾನು ಸೂರಜ್ ಜ್ಯುವೆಲ್ಲರ್ಸ್ ಮಾಡಿದೆ, ನನಗೆ ಒಂದು ಅದರಲ್ಲಿ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ. ಹಾಗೆ ಸೂರಜ್ ಬಿಲ್ಡರ್ಸ್ ಅಂತೇಳಿ ಕನ್ಸ್ಟ್ರಕ್ಷನ್ ಕಂಪನಿ ಸ್ಟಾರ್ಟ್ ಮಾಡಿದೆ, ಅದರಲ್ಲೂ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ. ಆದರೆ ನಾನು ಇಸ್ರೋನಲ್ಲಿದ್ದೆ, ISRO ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ನನಗೆ ಶಿಲಾಂಗಿಗೆ ಟ್ರಾನ್ಸ್ಫರ್ ಆದಾಗ ನಾನು ಬಿಟ್ಟು ಮಂಗಳೂರಿಗೆ ಬಂದೆ. ಆದರೆ ನನಗೊಂದು ದೊಡ್ಡ ಆಸೆ ಏನಂತ ಹೇಳಿದರೆ, ವಂಚಿತ ವಿದ್ಯಾರ್ಥಿಗಳಿಗೆ ಯಾರಿಗೂ ಎಜುಕೇಷನ್ ಸಿಗುವಂಥ ಒಂದು ದೊಡ್ಡ ಸೌಲಭ್ಯಗಳನ್ನು ಒಂದು ಕೊಡುವಂಥ ದೊಡ್ಡ ಕೆಲಸ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕನ್ನೋ ಒಂದು ಆಶೆ ನನ್ನಲ್ಲಿತ್ತು. ಆಶೆಯನ್ನು ಮೂಡಿ ಬಂದಿದೆ ಅಂತ ಹೇಳಿದರೆ ಇದಕ್ಕೆ ನನ್ನ ಧರ್ಮಪತ್ನಿಯರಾದಂಥ ಹೇಮಲತಾ ರೇವಣ್ಕರ್ ಅವರು ಹಾಗೂ ನನ್ನ ತಂದೆ ತಾಯಿಯಂದಿರ ಆಶೀರ್ವಾದದಿಂದ ಈ ಕೆಲಸ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಈ ವರ್ಷದಿಂದ ನಾವು ನೀಟ್ CET ಸುಧಾ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೇವೆ. ನೀಟ್ CET ಕ್ಲಾಸಲ್ಲಿ ರ್ಯಾಂಕ್ ಬಂದವರಿಗೂ ಸುಧಾ ಅದರಲ್ಲಿ ಯಾರ್ಯಾರಿಗೆ ಒಂದೊಂದು ವ್ಯವಸ್ಥೆ ಮಾಡಬೇಕಂತ ಒಂದು ದೊಡ್ಡ ಹುದ್ದೆಯನ್ನು ಕೆಲಸವನ್ನು ಹಾಕ್ಕೊಂಡಿದ್ದೇವೆ. ಹಾಗೆ ಹೈ ಡಿಸ್ಟಿಂಕ್ಷನ್ ಈಗಾಗಲೇ ನಾವು ರ್ಯಾಂಕ್ ಬರುವಂಥ ವ್ಯವಸ್ಥೆಯಲ್ಲಿ ಮುಂದೆ ಬಂದಿದ್ದೇವೆ. 625ಕ್ಕೆ 603 ತಗೊಂಡಾಗಿದೆ. ಯಾಕೆ ನಮ್ಮ ಶಾಲೆಯಲ್ಲಿ 95 ಇದ್ದವ್ರನ್ನ 100 ಮಾಡೋದು ದೊಡ್ಡ ವಿಷಯ ಅಲ್ಲ. 95 ಇದ್ದವ್ರನ್ನ ಮಾತ್ರ ನಾವು ತೊಗೊಳ್ಳೋದಲ್ಲ, 0 ಇದ್ದವರನ್ನು ಸುಧಾ ತೊಗೊಳ್ಳುವಂಥ ಒಂದು ವ್ಯವಸ್ಥೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ. ಇಲ್ಲಿ ಬಂದಂಥ ಮಕ್ಕಳು ಯಾರಿಗೂ ಅಡ್ಮಿಷನ್ ಇಲ್ಲ ಅಂತೇಳಿ ಇವತ್ತಿನ ತನಕ 15 ವರ್ಷದಲ್ಲಿ ಯಾರಿಗೂ ಅಡ್ಮಿಷನ್ ಇಲ್ಲ ಅಂತ ನಾವು ವಾಪಸ್ ಕಳಿಸ್ಲಿಲ್ಲ. ಹಾಗಾಗಿ ಅಂಥ ಮಕ್ಕಳನ್ನು ಬೆಳೆಸ್ಕೊಂಡು ಬಂದು 625ರಲ್ಲಿ 603 ಲಾಸ್ಟ್ ಇಯರ್ ಬಂದಿದೆ. ಈ ವರ್ಷ 625ಕ್ಕೆ 625 ಬರುವಂಥ ಒಂದು ದೊಡ್ಡ ಶಕ್ತಿ ನಮ್ಮಲ್ಲಿ ಮೂಡಿ ಬಂದಿದೆ. ಈಗಾಗಲೇ ನಮ್ಮ ಶಿಕ್ಷಕ ವರ್ಗದವರು ಮತ್ತು ಪ್ರಿನ್ಸಿಪಾಲ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಈಗ ಆಲ್ರೆಡಿ ನವಂಬರಲ್ಲಿ ನಮ್ಮ ಪೋರ್ಷನ್ ಫಿನಿಷ್ ಆಗಿದೆ. ಈಗ ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ ರಿವಿಷನ್ನು ಮತ್ತು ಟೆಸ್ಟ್ ಮಾಡಿ 625ಕ್ಕೆ 625 ಕೊಡುವಂಥ ದೊಡ್ಡ ಕೆಲಸವನ್ನು ಮಾಡ್ತೇವೆ ಅಂತೇಳಿ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಾಗಾಗಿ ಮತ್ತು ನಮ್ಮಲ್ಲಿ ಶಿಕ್ಷಣದ ಒಟ್ಟಿಗೆ ಕಲೆಗೆ ನಾವು ಭಾಳ
ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಈ ವರ್ಷ ನಾವು ಪ್ರತಿಭಾ ಕಾರಂಜಿ ಮಾಡಿದ್ದೇವೆ, ವಾಲಿಬಾಲ್ ಮ್ಯಾಚ್ ಮಾಡಿದ್ದೇವೆ, ಕಬಡ್ಡಿ ಟೆಸ್ಟ್ ಮಾಡಿದ್ದೇವೆ, ಕಾಲೇಜ್ ಸ್ಕೂಲ್ ಟ್ರಿಪ್ ಮಾಡಿದ್ದೇವೆ, ಹಾಗೂ ಎನ್ಕರೇಜಿಂಗ್ ದ ಸ್ಟೂಡೆಂಟ್ಸ್ ಆಫ್ ದಿ ಡಿಸ್ಟಿಂಕ್ಷನ್ ಯಾವ ರೀತಿಯಾಗಿ ಬರಬೇಕು, ಅದು 100% ರಿಸಲ್ಟ್ ಯಾವ ರೀತಿಯಾಗಿ ಬರಬೇಕು, ಮತ್ತು ಮಾರ್ಕ್ಸನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು. ಈ ವರ್ಷ ಬಂದಂಥ ಗೆಸ್ಟ್ಗಳು ನೋಡಿದಾಗ ACP ಅವರು ಬಂದಿದ್ದರು, ಲೋಕಾಯುಕ್ತ ಕಮಿಷನರ್ ಬಂದಿದ್ದರು, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಬಂದಿದ್ದರು. ಅವರೆಲ್ಲ ಹೇಳೋದಷ್ಟೇ, ಗ್ರಾಮೀಣ ವಿದ್ಯಾರ್ಥಿಗಳು ಇಂಥ ಡಿಪಾರ್ಟ್ಮೆಂಟಿಗೆ ಬರಬೇಕು. ಯಾಕಂದರೆ ಈ ಮಂಗಳೂರಲ್ಲಿ ಏನಾಗಿದೆ, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರು ಮತ್ತು ಡಾಕ್ಟ್ರ್ ಬಿಟ್ಟರೆ ಬೇರೆ ಯಾವುದಕ್ಕೂ ಹೋಗುವಂಥ ಒಂದು ಮನಸ್ಸು ಮಾಡ್ತಾ ಇಲ್ಲ. ಆದರೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಮುಡುಪಿನಂಥ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಸಂಸ್ಥೆ ವತಿಯಿಂದ ನಡೆಯುವಂಥ ಒಂದು ದೊಡ್ಡ ವೇದಿಕೆ ಅಂತ ಹೇಳಿದರೆ ನಮ್ಮದು ಸೂರಜ್ PU ಕಾಲೇಜು ಹಾಗೂ ಜ್ಞಾನದೀಪ ಸ್ಕೂಲು. ಅದಕ್ಕೆ ಮುಡುಪಿನಂಥ ಎಲ್ಲ ಪರಿಸರದ ಪೋಷಕರು ನನ್ನ ಒಟ್ಟಿಗಿದ್ದಾರೆ. ಪೋಷಕರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ 3 ಕೈಗಳು, ಒಂದು ಮ್ಯಾನೇಜ್ಮೆಂಟು, ಒಂದು ಶಿಕ್ಷಕರಿಂದ, ಒಂದು ಪೋಷಕರ ವರ್ಗ, 3 ಸೇರಿದರೆ ಎಲ್ಲ ಕೆಲಸಗಳಾಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿ ಈ ಗ್ರಾಮೀಣ ಪ್ರದೇಶದ ಶಾಲೆ ಒಂದು ಕರ್ನಾಟಕದಲ್ಲಿ ಒಂದು ಮಾದರಿ ಶಾಲೆಯಾಗಿ ಮೂಡಿ ಬರಲಿ ಅಂತ ಹೇಳಿ ನನ್ನ ಮಾತು. ಜೈ ಹಿಂದ್, ಜೈ ಕರ್ನಾಟಕ.